ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಕಲ್ತೂರಾಟ ಆಗಿತ್ತು. ಆ ಪ್ರಕರಣ ನಿಮ್ಮೆಲ್ಲರಿಗೂ ನೆನಪಿರಬಹುದು. ಈಗ ಆ ಪ್ರಕರಣಕ್ಕೆ ಯತ್ನಾಳ್ ಎಂಟ್ರಿ ಕೊಡ್ತಾ ಇದ್ದಾರೆ. ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಇದೆ. ಇವತ್ತು ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಕಿಲ್ಲಾ ಗಲ್ಲಿಯ ಎಲ್ಲ ರಸ್ತೆಗಳು ಕೂಡ ಕ್ಲೋಸ್ ಆಗಿದೆ. ಭಾರೀ ಪೊಲೀಸ್ ಭದ್ರತೆ ಇದೆ ಅಲ್ಲಿ. ನಗರದ ಶಿವಭವಾನಿ ದೇಗುಲಕ್ಕೆ ಯತ್ನಾಳ್ ಭೇಟಿ ನೀಡ್ತಾರಂತೆ. ದೇವಸ್ಥಾನ ಬಳಿ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಪಂಕಾ ಮಸೀದಿಯಿಂದ ಶಿವಭವಾನಿ ದೇಗುಲ ಸಂಚಾರ ನಿಷಿದ್ಧ ಆಗಿದೆ. ಕಲ್ಲು ತೂರಾಟದ ಸ್ಥಳ ದೇಗುಲಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಯತ್ನಾಳು. ಸಾರ್ವಜನಿಕರ ಓಡಾಟ ಸಂಪೂರ್ಣ ಬಂದ್ ಮಾಡಿದ್ದಾರೆ ಪೊಲೀಸರು. ಇನ್ನೂ ಕೂಡ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಶಾಂತಿ ಸಭೆ 2 ಸಾಲಿ ಅರೇಂಜ್ ಮಾಡಿದ್ರು. ಶಾಂತಿ ಸಭೆಗಳು ವಿಫಲವಾದವು. ಉಸ್ತುವಾರಿ ಸಚಿವರಂತೂ ಆ ಜಾಗಕ್ಕೆ ಹೋದ್ರೋ ಇಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಉಸ್ತುವಾರಿ ಸಚಿವರೇ ಇರಲಿಲ್ಲ ಶಾಂತಿ ಸಭೆ ನಡೆದ ಸಂದರ್ಭದಲ್ಲಿ. ಇವತ್ತು ಯತ್ನಾಳ್ ಅವರಲ್ಲಿ ಭೇಟಿ ನೀಡಲಿದ್ದಾರೆ. ಇನ್ನು ಆ ಪಂಕಾ ಮಸೀದಿಯಿಂದ ಶಿವಭವಾನಿ ಟೆಂಪಲ್ ಇದೆಯಲ್ಲ, ಆ ಜಾಗ ಅಂದ್ರೆ ಆ ರಸ್ತೆಯನ್ನ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಸಾರ್ವಜನಿಕರ ಓಡಾಟ ಸಂಪೂರ್ಣ ಬಂದ್ ಆಗಿದೆ ಅಲ್ಲಿ. ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಿಜಗುಣ, ಇನ್ನೂ ಕೂಡ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಸರಿ ಹೋಗಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಬೂದಿ ಮುಚ್ಚುತ್ತಾ ಕೆಂಡದಂತಿದೆ. ಇವತ್ತು ಯತ್ನಾಳ್ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಮತ್ತು ಘಟನೆ ನಡೆದಂತಹ ಸ್ಥಳಕ್ಕೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ನಿಜಗುಣ? ಸಿಂಧೂರ, ನಿಜಕ್ಕೂ ಇವತ್ತು ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ಒಂದು ವಾತಾವರಣ ಬಾಗಲಕೋಟೆ ನಗರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಶಿವಾಜಿ ಜಯಂತಿಯ ಭವ್ಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣದ ಹಿನ್ನೆಲೆ ಸಂಪೂರ್ಣ ಬಾಗಲಕೋಟೆ ನಗರ ಒಂದು ಅಂದ್ರೆ ಆಕ್ರೋಶದ ಒಂದು ಮಡಗಟ್ಟು ಕಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಇವತ್ತು ಏನು 2-3 ಸಭೆಗಳನ್ನ ಜಿಲ್ಲಾಡಳಿತ ಶಾಂತಿ ಸಂಧಾನ ಸಭೆಯನ್ನ ಮಾಡಿದ್ರು ಕೂಡ ವಿಫಲವಾಗಿರ್ತಕ್ಕಂಥದ್ದು. ಒಂದು ಕೋಮಿನವರನ್ನ ಓಲೈಸ್ತಕ್ಕಂಥ ಒಂದು ಜಿಲ್ಲಾಡಳಿತದ ನಡೆಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಿನ್ನೆ ಸಂಜೆ ಅಷ್ಟೇ ಹಿಂದೂ ಸಂಘಟನಾ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನ ಮಾಡುವ ಮೂಲಕ ಒಂದು ಖಡಕ್ ಸಂದೇಶವನ್ನ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು. ಅವರು ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನೇ ಇವತ್ತು ಜಾರಿಯಲ್ಲಿ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಸವನಗೌಡ ಪಾಟೀಲ್ ಅಂದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಇವತ್ತು ಕರೆ ತರತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಾಗಲಕೋಟೆ ನಗರದ ಪಂಕಾ ಮಸೀದಿ ಪಕ್ಕದಲ್ಲಿರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿಯನ್ನ ನೀಡಲಿದ್ದು ಮತ್ತು ಘಟನಾ ಸ್ಥಳಕ್ಕೂ ಕೂಡ ಒಂದು ಭೇಟಿಯನ್ನ ನೀಡತಕ್ಕಂಥ ಒಂದು ಸಾಧ್ಯತೆ ಇರುವಂತದ್ದು. ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ಖಾಕಿ ಗಾವಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಮಾರು 2,500 ಪೊಲೀಸರು ಬಂದೋಬಸ್ತಿಗಾಗಿ ನಿಯೋಜನೆಗೊಂಡಿರ್ತಕ್ಕಂಥದ್ದು. ನಗರದ ಎಲ್ಲ ರಸ್ತೆಗಳ ಸಂಚಾರ ಸಾರ್ವಜನಿಕರಿಗೆ ನಿಷಿದ್ಧವಾಗಿರ್ತಕ್ಕಂಥದ್ದು. ಅದರಲ್ಲೂ ದೇವಸ್ಥಾನ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕಿಲ್ಲಾ ಗಲ್ಲಿಯ ಏನು ಒಂದು ರಸ್ತೆ ಇದೆ ಅದು ಕೂಡ ಸಂಪೂರ್ಣ ಪೊಲೀಸ್ ಕಂಗಾವಲಿನಲ್ಲಿ ಇರ್ತಕ್ಕಂಥದ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಾಹನವನ್ನ ಮಾತ್ರ ಒಂದನ್ನೇ ಒಳಗಡೆ ಬಿಡ್ಲಿಕ್ಕೆ ಒಂದು ಪೊಲೀಸರು ಒಂದು ತಯಾರಿಯನ್ನ ಮಾಡ. ಓಕೆ ನಿಜಗುಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.